ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅಪ್ಡೇಟ್ ಬಂದು ಮೊದಲನೇದಾಗಿ ಈ ಒಂದು ಮೈಕ್ರೋಸಾಫ್ಟ್ ಕಡೆಯಿಂದ ಯಾರ್ಯಾರು ಈ ಒಂದು ಮೈಕ್ರೋಸಾಫ್ಟ್ 365 ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು. ಈ ರೀತಿಯ ಅಪ್ಲಿಕೇಶನ್ಸ್ ಕ್ಲೌಡ್ ಸರ್ವಿಸಸ್ ಏನೇನಿದ್ದಾವೆ ಅಂಥ ಸರ್ವಿಸಸ್ಗಳನ್ನ ಮೈಕ್ರೋಸಾಫ್ಟ್ ಅವರು ಪ್ರೊವೈಡ್ ಮಾಡ್ತಾಯಿದ್ರು. ಇದನ್ನು ಜಾಸ್ತಿಯಾಗಿ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಈ ಒಂದು ಏರ್ಲೈನ್ಸ್ ಆಗಿರ್ಬೋದು. ಇಂಥ ಕಡೆ ಮತ್ತು IT ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಇದನ್ನ ಯೂಸ್ ಮಾಡ್ತಾಯಿದ್ರು. ಈ ಒಂದು ಕ್ಲೌಡ್ ಬೇಸ್ಡ್ ಮೈಕ್ರೋಸಾಫ್ಟ್ ಒಂದು ಸರ್ವಿಸಸ್ ಇದ್ದಾವೆ ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಅವ್ರು ಏನಪ್ಪ ಮಾಡ್ತಾಯಿದ್ದಾರೆ ಅಂತಂದರೆ ನಿನ್ನೆ ಒಂದು ಈ ರೀತಿಯಾದ ಬ್ಲೂ ಸ್ಕ್ರೀನ್ ಡೆತ್ ಅಂತ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಅವ್ರು ಏನು ಕೆಲಸ ಮಾಡೋಕ್ಕಾಗಲ್ಲ. ಈ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪಲ್ಲಿ ನಿಮಗೆ ರೀಸ್ಟಾರ್ಟ್ ಅಂತ ಕೇಳ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ. ಇದು ಏನಕ್ಕಾಯಿತು ಅಂತಂದರೆ ನೋಡ್ತಿರ್ಬೋದು ಕ್ಲೌಡ್ ಸ್ಟ್ರೈಕ್ ಅಂತಂದರೆ ಅದೊಂದು ಕಂಪ್ನಿ ಆಗಿರುತ್ತೆ. ಇದೇನಪ್ಪ ಮಾಡುತ್ತೆ ಅಂದರೆ ಎಂಡ್ ಪಾಯಿಂಟ್ ಡಿಟೆಕ್ಷನ್ ಆ್ಯಂಡ್ ರೆಸ್ಪಾನ್ಸ್ ಕ್ಲೌಡ್ ಸ್ಟ್ರೈಕ್ ಅಂತ ಕೊಡ್ತಾರೆ. ಅಂದರೆ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮ್ಮ ಲ್ಯಾಪ್ಟಾಪ್ಗೆ ನಿಮಗೆ ಆ್ಯಂಟಿವೈರಸ್ ಹಾಕ್ಕೊಂಡಿರ್ತೀರ. ಆ್ಯಂಟಿವೈರಸ್ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ನಿಮ್ಮ ಡಿವೈಸ್ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಈ ಒಂದು ಕ್ಲೌಡ್ ಬೇಸ್ ಏನೇನಿರುತ್ತೆ ಅದರಲ್ಲಿ ನಿಮಗೆ ಕ್ಲೌಡ್ ಸ್ಟ್ರೈಕ್ ಅಂತ ಈ ಒಂದು ಕಂಪ್ನಿ ಅದನ್ನು ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಅದರಲ್ಲಿ ಕೆಲವೊಂದು ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ಸಿಂದ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗಿದೆ. ಇದು ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಇದರಿಂದ ಜಾಸ್ತಿ ಎಫೆಕ್ಟ್ ಆಗಿರೋ ಸೆಕ್ಟರ್ ಯಾವುದಪ್ಪ ಅಂತಂದರೆ ಏರ್ಲೈನ್ಸ್ ಇರ್ಬೋದು. ಇವಾಗ ಚೆಕ್-ಇನ್ ಆಗ್ತಾರಲ್ಲ ಏರ್ಪೋರ್ಟಲ್ಲಿ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಂಡಿಯನ್ ಏರ್ಲೈನ್ಸ್ ಆಗಿರ್ಬೋದು. ಕೆಲವೊಂದು ಏರ್ಲೈನ್ಸಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ. ಇನ್ನು ಮೈಕ್ರೋಸಾಫ್ಟ್ ಯೂಸರ್ಸ್ ಮತ್ತು IT ಫೀಲ್ಡಲ್ಲಿ ಕೆಲವೊಬ್ಬರು ಕಡೆ ನಾನು ನೋಡಿದೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಬ್ರೋ, ವರ್ಕ್ ಆಗ್ತಾಯಿದೆ ಅಂತ ಹೇಳಿದ್ರು. ಅಂದರೆ ಈ ಒಂದು ಆಫ್ಲೈನಲ್ಲಿ ಏನೇನು ರನ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ನೆಟ್ ಕನೆಕ್ಟ್ ಮಾಡೋದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ರನ್ ಆಗ್ತಾಯಿದೆ. ಬಟ್ ನೀವು ಕ್ಲೌಡ್ ಬೇಸಿಸಲ್ಲಿ ಏನು ಹೋಗಿದ್ದೀರಾ ಅಲ್ಲಿ ನಿಮಗೆ ಈ ರೀತಿ ಬ್ಲೂ ಸ್ಕ್ರೀನ್ ಆಫ್ ಡೆತ್ನ ಈ ಒಂದು ನೋಡ್ತಾ ಇದ್ದೀರಾ. ಆದಷ್ಟು ಇದು ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಈ ಒಂದು ವಿಡಿಯೋ ಮಾಡಿದಾಗ ಕ್ಲಿಯರ್ ಆಗಿದೆ ಅಂತಂದರೆ ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ ಈ ರೀತಿ. ಇನ್ನು ಎರಡನೇದು ಅಪ್ಡೇಟ್ ಬಂದು ಈ ಒಂದು ಚಾಟ್ GPT ಕಡೆಯಿಂದ. ರೀಸೆಂಟಾಗಿ ನಾವೇನು ಮಾಡ್ತಿದ್ದೋ ಅಂದರೆ ಚಾಟ್ GPT 3.5ನ ಯೂಸ್ ಮಾಡ್ತಾಯಿದ್ದೋ. ಅದರಲ್ಲಿ ನಿಮಗೆ 2022 ಡೇಟಾಯಿಂದ ಹಿಂದೆ ಇರೋದು ಏನೇನು ಕೇಳಿದ್ರು ನಿಮಗೆ ಆರಾಮಾಗಿ ನಿಮಗೆ ಸಿಗ್ತಾಯಿತ್ತು ಈ ಒಂದು ಡೇಟಾ. ಬಟ್ ರೀಸೆಂಟಾಗಿ ಏನಾಗಿದೆ ಅಂತಂದರೆ ಈ ಒಂದು ಚಾಟ್ GPT ಪ್ಲಸ್ ಅಂತ ಒಂದು ಸ್ವಲ್ಪ ಹೊತ್ತು ಚಾಟ್ ಮಾಡ್ಬೋದು. ಒಂದೊಂದು ಜಿಮೇಲ್ ಅಕೌಂಟಿಂದ ನೀವು ಸ್ವಲ್ಪ ಹೊತ್ತು ಚಾಟ್ ಮಾಡ್ಬೋದು. ಮತ್ತು ಕರೆಂಟಾಗಿರೋದು ಏನೇನು ನ್ಯೂಸ್ ಬೇಕು ಪ್ರೆಸೆಂಟ್ ಟೈಮಲ್ಲಿ ನಿಮಗೆ ಅದನ್ನು ಸರ್ಚ್ ಮಾಡಿಬಿಟ್ಟು ನಿಮಗೆ ಕೊಡ್ತಾಯಿದೆ ಈ ಒಂದು ಚಾಟ್ GPT. ಅದು ಕೂಡ ಟ್ರಯಲ್ ವರ್ಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನ ಆದಮೇಲೆ ಇದು ಕೂಡ ಪೇಯ್ಡ್ ಆಗುತ್ತೆ. ಆಲ್ರೆಡಿ ಪೇಯ್ಡ್ ಆಗಿದೆ. ನೋಡ್ತಿರ್ಬೋದು ಸ್ಕ್ರೀನಲ್ಲಿ. ಈ ರೀತಿ ಪೇಯ್ಡ್ ಆಗಿದೆ. ಅದೇ ರೀತಿ ಇವಾಗ ಹೊಸ್ದಾಗಿ ಒಂದು ತಂದಿದ್ದಾರೆ ಚಾಟ್ GPT 4.0 ಅಂತ. ಇದು 4.0 ಏನಿದೆ ಅಂತಂದರೆ ಇದರಲ್ಲಿ ತುಂಬ ಜಾಸ್ತಿ ರೇಟ್ ಮಾಡಿದ್ದಾರೆ. 4.0 ಅಂದರೆ ಮೊದಲಿತ್ತಲ್ಲ ಚಾಟ್ GPT ಪ್ಲಸ್ ಅಂತ ಇದೆಯಲ್ಲ, ಅದು ನಿಮಗೆ ಅರೌಂಡ್ 1255 ಇರ್ಬೋದು ಪರ್ ಮಂತು. ಇದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು ಚಾಟ್ ಬೇಸಿಸ್ ಮೇಲೆ ಈ ಒಂದು ಸರ್ವಿಸ್ನ ಕೊಡ್ತಾ ಇದ್ದಾರೆ. ಇಷ್ಟು ಚಾಟ್ ಮಾಡಿದ್ರೆ ಇಷ್ಟಿಷ್ಟು ಆಗುತ್ತೆ ಅಂತ ಅಂದ್ಬಿಟ್ಟು ಚಾಟ್ ಇದರಲ್ಲಿ ಕೊಡ್ತಾ ಇದ್ದಾರೆ. ನೀವು ಸ್ಕ್ರೀನ್ಶಾಟ್ ನೋಡ್ಬೋದು. ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ಒಂದು ಚಾಟ್ GPT ಕಡೆಯಿಂದ. ಮುಂದಿನ ಅಪ್ಡೇಟ್ ಬಂದು ಅಮೆಝಾನ್ ಕಡೆಯಿಂದ. ಅಮೆಝಾನಲ್ಲಿ ನಿಮಗೆ ಆರಾಮಾಗಿ ಒಂದು ಡೀಲ್ಸ್ಗಳು ನಡೀತಾ ಇದ್ದಾವೆ. 60 to 65% ನಿಮಗೆ ಆಫರಾಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದ್ದಾವೆ. ಅದು ಯಾವ್ಯಾವ ಸಿಗ್ತಾ ಇದ್ದಾವೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಬಂದು ನಿಮಗೆ ಗೂಗಲ್ ಕಡೆಯಿಂದ. ಗೂಗಲ್ ಕಡೆಯಿಂದ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಗೂಗಲ್ ಜೆಮಿನಿ AI ಅಂತ ಒಂದು AI ಟೂಲ್ನ ಲಾಂಚ್ ಮಾಡಿದ್ದಾರೆ. ಅದ್ರ ಡೌನ್ಲೋಡ್ಸು 35% ಡೌನ್ ಆಗಿದೆ ಅಂತೆ. ಅಂದರೆ ಯೂಸರ್ಸ್ಗಳು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದ್ರಲ್ಲಿ 35% ಕಡಿಮೆ ಆಗಿದ್ದಾರಂತೆ. ಈ ಒಂದು ಅಪ್ಡೇಟ್ ಬರ್ತಾ ಇದೆ. ಇನ್ನು ಹೊಸ ಫೋನ್ ಲಾಂಚಿಂಗ್ ಕೂಡ ಆಗ್ತಾ ಇದೆ ನಥಿಂಗ್ ಕಡೆಯಿಂದ. ನಥಿಂಗ್ ಫೋನ್ 2A ಈ ಒಂದು ಫೋನ್ ನಿಮಗೆ ಈ ತಿಂಗಳು 31st ಅಂದರೆ ಜುಲೈ 31st ನಿಮಗೆ ಈ ಒಂದು ಸೇಲ್ಗೆ ಬರ್ತಾ ಇದೆ ಈ ಒಂದು ಫೋನು. ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ಈ ಒಂದು ಟೆಕ್ ನ್ಯೂಸ್ಗಳನ್ನ ನಾನು ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.